ಈಗ ದೇವೇಗೌಡರ ಕುಟುಂಬಕ್ಕೆ ಅತ್ಯಾಪ್ತರಾಗಿರುವಂಥ ಜ್ವಾಲನಯ್ಯನವರು ಈಗ ಸದ್ಯಕ್ಕೆ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಏನಾಗಿದೆ ಗೊತ್ತಾ ಸರ್? ಹೇಳಿ ಸರ್, ಹೇಳಿ. ಸತ್ಯ ಆ ವಿಷಯ ಹೇಳಕ್ಕೆ ನನಗೆ ಬೇಸರ ಆಗ್ತದೆ ಸರ್. ಖಂಡಿತ ಸರ್. ನಮ್ಮ ತಾಯಿಗೆ ಸಮ ಇದ್ರು ಅವರು. ಅಲ್ಲ, ಹೇಳಿ ಸರ್, ಹೇಳಿ ಸರ್. ಈಗ ಸರ್ ತಾಯಿಗೆ ಸಮ ಇದ್ರು. ನಾನು ಯಾವತ್ತು ಬೆಂಗಳೂರಿಗೆ ಹೋದಾಗ ದೇವೇಗೌಡರು ಬೆಂತಟ್ಟಿ ಮಾತಾಡ್ಸೋರು. ಈ ಅಮ್ಮ ಕಾಫಿ ತಂದು ಕೊಡೋದು, ಅಮ್ಮನೇ ಕಾಫಿ ತಂದು ಕೊಡ್ತಿದ್ರು ನೋಡಿ ನಮ್ಗೆ. ಅಂತವ್ರು ಪಾಪ ಇನ್ನು ಸಿಗ್ತಾರಂತ ನಂಗೇನು ಗ್ಯಾರಂಟಿ ಇಲ್ಲ. ದೇವೇಗೌಡರಿಗೆ ಒಂದು ಬಲಗೈ ಆಗಿದ್ರು ಅವರು. ಅಂತವ್ರು ಪಾಪ ಹಿಂಗೆ ತೀರೋದು ಒಂದು ಭಾರಿ ಬೇಸರ ಆಯ್ತು ಸರ್. ನಾನು ಹೋಗೋಣ ಅಂತ ಹೊರಟಿದ್ದೆ. ನನ್ಗೊಂದು 15 ದಿನದಿಂದ ಆರಾಮಿಲ್ಲ ಸರ್, ಓಡಾಡಂಗಿಲ್ಲ ಜಾಸ್ತಿ. ಇನ್ನು ಪಾಪ ಏನ್ ಮಾಡೋದು, ಅದಕ್ಕಾಗಿ ಈಗ ಭಾರಿ ಬೇಸರದಲ್ಲಿದ್ದೀನಿ. ಓಕೆ ಸರ್, ಈಗ ಚೆನ್ನಮ್ಮನವರು ಅಂತ ಹೇಳಿದ ತಕ್ಷಣ ನಿಮ್ಮ ತಲೆಗೆ ಮೊದಲಿಗೆ ನೆನಪಿಗೆ ಬರುವಂಥ ಒಂದು ವಿಷಯ ಅಥವಾ ಅವರ ಗುಣ ಅಥವಾ ಒಂದು ಸಂಗತಿ ಸಂದರ್ಭ ಯಾವುದು? ಅವ್ರದ್ದು ಗುಣ ಅಂದ್ರೆ ಒಂದು ದೇವ್ರ ಗುಣ ಸರ್. ದೇವೇಗೌಡರಿಗೆ ಮಟ್ಟಕ್ಕೆ ಬರ್ಬೇಕಂತ ಹೇಳಿದ್ರೆ ಅವ್ರದ್ದೇ ಗುಣ ಜಾಸ್ತಿ. ಪಾಪ ದೇವೇಗೌಡ್ರನ್ನ ಆ ಮಟ್ಟಕ್ಕೆ ಬೆಳಿಬೇಕಾರೆ ಅವ್ರದೇ ಗುಣ. ಅವ್ರ ಮನೆಗೆ ಯಾರೇ ಹೋದ್ರು ಅವರೇ ಬಂದು ಮಾತಾಡ್ಸೇ ಕಳಿಸ್ತಿರ್ಲಿಲ್ಲ ಸರ್. ಅಂತವ್ರು ಸಿಗೋದು ಬಹಳ ಅಪರೂಪ. ಈಗ ಅವರ ದೈವ ಭಕ್ತಿಯ ಬಗ್ಗೆ ಪ್ರತಿಯೊಬ್ರು ಕೂಡ ಮಾತನಾಡ್ತಾರೆ. ಅಪಾರ ದೈವ ಭಕ್ತಿ ಆಗಿದ್ರು ಚೆನ್ನಮ್ಮ. ಹೌದು ಸರ್, ಅಪಾರ ದೈವ ಭಕ್ತಿ ಒಂದು. ಆಮೇಲೆ ದೇವೇಗೌಡರಿಗೆ ಆ ಶಕ್ತಿ ದೇವೇಗೌಡರಿಗೆ ಕೊಟ್ಟಿತ್ತು. ಅವ್ರ ಹತ್ರ ಇರುವಂತ ಒಂದು ಧರ್ಮ ಶಕ್ತಿಯನ್ನ ಆ ದೇವೇಗೌಡರಿಗೆ ಕೊಟ್ಟಿದ್ರು. ಪಾಪ ದೇವೇಗೌಡರಿಗೆ ಅದನ್ನ ಒಂದು ಸಮಾಧಾನ ಮಾಡ್ಕೊಳ್ಳುವಂತ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ನಾನು. ಕೊನೆಯದಾಗಿ ನೀವು ಅವ್ರ ಮಾತನಾಡಿಸಿದ್ದಾಗ್ಲಿ ಅವ್ರ ಜೊತೆ ಸಂಪರ್ಕಕ್ಕೆ ಬಂದಿದ್ದಾಗ್ಲಿ ಯಾವಾಗಿತ್ತು ಸರ್? ನಾವು ಆವಾಗ ಹೋಗ್ತಾ ಇದ್ವಿ ಸರ್, ವರ್ಷಕ್ಕೆ 1, 2, 3 ಸಾರಿ. ಹೋದವಾಗೆಲ್ಲ ನಾನು ದೇವೇಗೌಡ್ರ ಮನೆಗೆ ಹೋಗ್ತಿದ್ದೆ. ಆವಾಗ ಪಾಪ ದೇವೇಗೌಡರು ಬೆಂತಟ್ಟಿ ಕೂರಿಸ್ತಿದ್ರು. ಅವಾಗ ಈ ಅಮ್ಮ ಒಳಗಿಂದ ಬರ್ತಿದ್ರು. ಸಾಮಾನ್ಯ ಯಾರು ಹೋದ್ರು ಅವ್ರು ಬರ್ತಿದ್ರು, ಮಾತಾಡ್ತಿದ್ರು ಸರ್. ಆ ಒಂದು ಶಕ್ತಿ ಆ ಅಮ್ಮನ ಹತ್ರ ಇತ್ತು. ಓಕೆ, ಈಗ ನಮ್ಮ ಜೊತೆ ಮಾತನಾಡಿದಂಥ ರಾಜಕೀಯ ಗಣ್ಯರು ಕೂಡ ಹೇಳಿದ್ದಾರೆ, ಯಾರೇ ಹೋದ್ರು ಅವ್ರ ಮನೆಗೆ ಅತ್ಯಂತ ಪ್ರೀತಿಯಿಂದ ಅವ್ರು ಸತ್ಕರಿಸ್ತಾ ಇದ್ರು, ನೋಡ್ಕೊಳ್ತಾ ಇದ್ರು. ಅದು ಯಾವುದೇ ಪಕ್ಷದವರಾಗಿರ್ಲಿ ಅಥವಾ ಯಾರೇ ಆಗಿರ್ಲಿ. ಹೌದು, ದೇವೇಗೌಡರ ರಾಜಕೀಯ ವಿರೋಧಿಗಳು ಹೋದ್ರೂ ಕೂಡ ಹೌದು ಅಷ್ಟೇ ಪ್ರೀತಿಯಿಂದ ಅವ್ರು ನೋಡ್ತಿದ್ರು ಅಂತ. ಹೌದು ಹೌದು ನೋಡ್ತಿದ್ರು. ಅವರೇ ಕೆಲವರಿಗೆಲ್ಲ ಅವರೇ ಕಾಫಿ ತಂದು ಕೊಡ್ತಿದ್ರು ಸರ್. ಮತ್ ಬಿಟ್ಟು ಊಟ ತಿಂಡಿ ಟೈಮಿಗೆ ಹೋದ್ರು ಊಟ ತಿಂಡಿ ಮಾಡಿ ಅಂತಲೂ ಹೇಳ್ತಾ ಇದ್ರು. ದೇವೇಗೌಡರು ಅರ್ಧ ಬೆಳೆದು ಬರ್ಲಿಕ್ಕೆ ಪಾಪ ಅಮ್ಮನೇ ಕಾರಣ. ಅದು ನಮ್ಗೆ ಬಹಳ ಬೇಜಾರಾಗಿದೆ. ಪಾಪ ದೇವೇಗೌಡರು ಇಷ್ಟು ವಯಸ್ಸಾಗಿದೆ, ಅವ್ರನ್ನ ಕಳ್ಕೊಂಡು ಹೆಂಗಿರ್ತಾರಂತ ನಮ್ಗೆ ಬಹಳ ಬೇಜಾರಾಗಿದೆ ಸರ್. ಈಗ ಒಂದು ದಂಪತಿ ಅಂದರೆ, ಒಂದು ಪರಿಪೂರ್ಣ ದಂಪತಿ ಅಂದರೆ ದೇವೇಗೌಡರು ಚೆನ್ನಮ್ಮನವರ ಹಾಗೆ ಇರಬೇಕು ಅಂತ ಬಯಸ್ತಾರೆ. ಅಂದರೆ ಪ್ರತಿಯೊಂದು ಒಂದು ಚಿಕ್ಕ ದೇವರ ಪೂಜೆ ಆಗಿರಲಿ, ಒಂದು ಸಮಾರಂಭ ಆಗಿರಲಿ, ಇಬ್ಬರು ಜೊತೆಯಲ್ಲೇ ಹೋಗ್ತಾ ಇದ್ರು. ಸೊ ಅವರ ದಾಂಪತ್ಯವನ್ನು ನೀವು ನೋಡಿರೋ ಹಾಗೆ ಹೇಳೋ ಹಾಗಿದ್ರೆ ಸರ್, ನಮ್ಮ ಜೊತೆ ಮಾತನಾಡೋ ಹಾಗಿದ್ರೆ ಯಾವ ರೀತಿಯಾಗಿ ಅವರ ದಾಂಪತ್ಯ ಜೀವನ ಆಯಿತು? ಅಂದರೆ ಅಫ್ಕೋರ್ಸ್ ಅನ್ಯೋನ್ಯವಾಗಿ ಇದ್ರು, ಅತ್ಯಂತ ಅನ್ಯೋನ್ಯವಾಗಿದ್ರು. ಸೊ ನೀವು ನೋಡಿರೋ ಹಾಗೆ ಹೇಳಿ ಸರ್. ನಾನ್ ನೋಡಿರೋ ಹಂಗೆ ಭಾರಿ ಅನ್ಯೋನ್ಯವಾಗಿ ಅವರು ನನ್ನಂದಾಜು ಜಿಲ್ಲೆಯಲ್ಲಿ ನಿದ್ದೆ ಒಂದಿಲ್ದೆ ಹೋದ್ರೆ ಒಂದು 80% ದೇವ್ರ ದರ್ಶನನೇ ದೇವ್ರ ಪೂಜೆನೆ ಮಾಡ್ತಾ ಇದ್ರು ಸರ್. ಅವರ ಪೂಜೆ ಫಲ ಉಂಟಲ್ಲ, ಅದು ಆ ದೇವೇಗೌಡರಿಗೆ ಸಿಕ್ತು, ಅವ್ರ ಫ್ಯಾಮಿಲಿ ಸಿಕ್ತು. ದೇವೇಗೌಡ ಒಬ್ರಿಗೆಲ್ಲ ಸರ್, ಅವ್ರ ಫ್ಯಾಮಿಲಿ ಎಲ್ರಿಗೂ ಕೂಡ ಸಿಕ್ತು. ಈಗ ರೇವಣ್ಣ ಆಗ್ಲಿ ಕುಮಾರಣ್ಣ ಆಗ್ಲಿ ಅವ್ರ ಮಾತು ತೆಗಿಸಿರ್ಲಿಲ್ಲ. ಅದು ನನ್ಗೆ ಗೊತ್ತಿರೋಂಗೆ ಸರ್. ಎಷ್ಟೋ ಸರಿ ನಾನು ಅವ್ರ ಮನೇಲಿ ಹೋಗಿ, ನಮ್ಮ ಮನೆ ಇದ್ದಂಗೆ ಅದು. ನನ್ನನ್ನು ರಾಜ್ಯದ ಉಪಾಧ್ಯಕ್ಷರು ಮಾಡಿದ್ರು, ಬೆಂತಟ್ಟಿ ಇರಪ್ಪ ನೀನು ಅಂತ. ಹಂಗೆ ನೀವು ಅವರ ಕುಟುಂಬದ ಅತ್ಯಂತ ಆಪ್ತರಾಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ನೀವು ಅವ್ರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅಫ್ಕೋರ್ಸ್ ಎಲ್ಲೂ ಬಹಿರಂಗವಾಗಿ ಅಂತೂ ಅವ್ರ ರಾಜಕೀಯವನ್ನ ಅವ್ರು ಚರ್ಚೆ ಮಾಡಿಲ್ಲ, ಹೇಳಿಕೆಗಳನ್ನ ಕೊಟ್ಟಿಲ್ಲ. ಅವ್ರೇನಾದ್ರೂ ಆಸಕ್ತಿ ಇತ್ತ ಅವ್ರಿಗೆ ರಾಜಕೀಯದ ಬಗ್ಗೆ, ಅಥವಾ ಮಾತಾಡ್ತಿದ್ರಾ ಆಪ್ತರ ಒಟ್ಟಿಗೆ? ಇಲ್ಲ ಸರ್, ಒಳ್ಳೆ ಕೆಲಸ ಮಾಡಿ ನೀವು ನಾನಿದ್ದೀನಿ ಅಂತ ಹೇಳ್ತೀವಿ ಸರ್. ಮತ್ತೆ ಸಣ್ಣ ಪುಟ್ಟ ಕೆಲಸ ನಾವು ಹೋದಾಗ ಬಹಳ ಕೆಲಸ ಮಾಡ್ಕೊಟ್ಟಾರೆ ಸರ್ ಅವರು. ಸರ್ ಒಂದ್ ಮಾತು ಹೇಳ ಸರ್ ನಿಮ್ಗೆ. ಹೇಳಿ ಸರ್, ಹೇಳಿ.
ಕಳಸ ತಾಲೂಕ್ ಮಾಡಿಕೊಟ್ರು ಅವರು. ಹ್ಮ್ ಆಮೇಲೆ ಕಳಸ ಇದು ತಾಲೂಕ್ ಮಾಡಿಕೊಟ್ರು. ಇದು ಡ್ಯಾಮ್ ಕಟ್ಟೋದು ಅಂತಿತ್ತು ಕಳಸಕ್ಕೆ, ಹ್ಮ್ ಅಲ್ಲಿ ಅದನ್ನ ನಿಲ್ಸಿ ತಾಲೂಕ್ ಮಾಡಿಕೊಟ್ರು. ಹ್ಮ್ ಅದು ಭಾರಿ ಕೆಲಸ ಮಾಡ್ಯಾರ ಸರ್ ಅವರು. ಹೊರನಾಡು ದೇವಸ್ಥಾನಕ್ಕೆ ಹೋಗುವಂತ ರಸ್ತೆಗಳು, ಕಳಸಕ್ಕೆ ಬರುವಂತ ರಸ್ತೆಗಳು, ಹ್ಮ್ ಆಮೇಲೆ ಕಳಸಕ್ಕೆ ಮೇಯ್ನು ಆಗಿರೋದು ಇದು ಕಳಸ ಡ್ಯಾಮ್ ಕಟ್ಟೋದು ಅಂತಿತ್ತು, ಅದನ್ನ ನಿಲ್ಸಿದ್ರು. ಹ್ಮ್ ಅವ್ರು ನಿಲ್ಸಿದ್ದಂದ್ರೆ ಇವತ್ತು ಕಳಸ ಕೊಡಗೇರಿಂದ ಹಿಡಿದು ಬಾಳೆಹೊನ್ನೀರಿಂದ ಹಿಡಿದು ನಿಮ್ಮ ಬಲಿಗೆ ಶೃಂಗೇರಿವರೆಗೆ ಇಂಪ್ರೂವ್ ಆಯ್ತು ಸರ್ ಅವರಿಂದ, ಹ್ಮ್ 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 ದೇವೇಗೌಡರಿಂದ. ಹ್ಮ್ ಹ್ಮ್ ಅಂತವ್ರು ಇನ್ನು ನಮ್ಗೆ ರಾಜಕೀಯದ ಸಿಗ್ತಾರೆ ಇಲ್ಲ ಅಂತ ಬೇಜಾರಾಗಿದೆ. ಅವ್ರಿಗೆ ಒಳ್ಳೆ ಆಯುಷ್ಯ ಕೊಡ್ಲಿ ಇನ್ನು ಅಂತ ನಾನು ದೇವ್ರ ಹತ್ರ ಬೇಡ್ಕೊಂತ ಇದ್ದೀನಿ. ಓಕೆ ಓಕೆ. ಈಗ ಶೃಂಗೇರಿಯ ಶಾರದಾಂಬೆಯ ಪರಮ ಭಕ್ತಿ ಆಗಿದ್ರು ಚೆನ್ನಮ್ಮನವರು. ಹೌದು. ಆ ಭಾಗದ ಒಂದು ಭೇಟಿಯ ಸಂದರ್ಭದಲ್ಲಿ, ಅಂದರೆ ದೇವಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ನಿಮ್ಮನ್ನ ಮಾತನಾಡಿಸುವಂಥದ್ದು, ನೀವು ಅವ್ರನ್ನ ಮೀಟ್ ಮಾಡಿದ್ದು ಏನಾದರೂ ಆ ಥರ ಇದೆಯಾ ಸರ್? ಹೊರನಾಡು ದೇವಸ್ಥಾನಕ್ಕೆ ಬಂದಾಗ ನಾನು ಹೋಗಿದ್ದೆ ಸರ್. 1 ಸರಿನ 2 ಸರಿನ ನಾನು ಹೋಗಿದ್ದೆ. ಹ್ಮ್ ಹ್ಮ್ ಯಾವ ಬಂದ್ರು ಹೋಗ್ತಿದ್ದೆ. ಹೋದ್ರು ಕೂಡ ಅಷ್ಟು ಅವ್ರು ಹೋದ್ರು ನಮ್ಮ ಹತ್ರ ಮಾತಾಡಕ್ಕಿಂತ ಜಾಸ್ತಿ ದೇವ್ರ ಪೂಜೆ ಮಾಡೋದು. ಹ್ಮ್ 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 ದೇವ್ರ ಪೂಜೆ ಹ್ಮ್ ಓಕೆ. ನಮ್ಮ ಹತ್ರ ಎಲ್ಲ ಭಾರಿ ಚಂದ ಮಾತಾಡೋರು. ಹ್ಮ್ ಹ್ಮ್ ಹಂಗೆ ಓಕೆ ಓಕೆ ಓಕೆ. ಅವರಿಗೆ ಒಳ್ಳೆ ಸದ್ಗತಿ ಸಿಕ್ಲಿ ಅಂತ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಸರ್. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಜ್ವಾಲನಯ್ಯ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.